ವೆಲ್ಕಮ್ ಟು ಜಿಸ್ ಅಂಡ್ ಫ್ರೆಂಡ್ಸ್. ನಾನು ಇವತ್ತು ಸ್ವಲ್ಪ ಇನ್ಫಾರ್ಮೇಶನ್ ಹೇಳೋಣ ಅಂತೇಳಿ ವಿಡಿಯೋ ಮಾಡ್ತೀನಿ. ಜೂರಿ ತೋರಿಸಲಿಕ್ಕೆ ಏನೂ ಇಲ್ಲ, ಸ್ವಲ್ಪ ಸಣ್ಣ ಐಟಮ್ ಇದಾವೆ, ಅದನ್ನ ನಾನು ತೋರ್ಸೋಕೆ ಹೋಗಲ್ಲ ವಿಡಿಯೋದಲ್ಲಿ. ಯಾಕಂದ್ರೆ ಅದು ಮತ್ತೆ ಹೇಳ್ತೀನಿ ಯಾಕೆ ಮಾಡಲ್ಲ ನಾನು ಸಣ್ಣ ಐಟಮ್ ವಿಡಿಯೋಸ್ ಅಂತ ಹೇಳ್ಬಿಟ್ಟು. ಮತ್ತೆ ಈಗ ಫಸ್ಟ್ ಪ್ರೆಸೆಂಟ್ ಇವರ ಪ್ರಾಬ್ಲಮ್ ಬಗ್ಗೆ ಹೇಳ್ತೀನಿ ನಿಮ್ಗೆ. ಇವಾಗ ಏನಾಗ್ತಿದೆ ಅಂದ್ರೆ, ನಾನು ಒಂದು 10 ದಿನದ ಜೂರಿ ಯಾವ್ದನ್ನು ಆರ್ಡರ್ ತಗೊಳ್ಳೋಕೆ ಇಲ್ಲ. ಯಾರಾದ್ರೂ ಕಾಲ್ ಮಾಡಿದ್ರು ಕೂಡ ಸುಮ್ಮನೆ ರೇಟ್ ಹೇಳ್ತೀನಿ. ಆರ್ಡರ್ ಮಾಡಕ್ ಬಂದ್ರೆ ಬೇಡ ಮೇಡಮ್ ಬೇಡ ಸರ್, ಈಗ ಮಾಡಕ್ ಹೋಗ್ಬೇಡಿ, ಆರ್ಡರ್ ನಾನು ತಗೊಳ್ತಿಲ್ಲ ಅಂತ ಹೇಳ್ತಿದ್ದೆ. ಏನು ರೀಸನ್ ಅಂತಂದ್ರೆ, ಇವಾಗ ಎಕ್ಸಾಂಪಲ್ ಕಸ್ಟಮರ್ ಒಂದು 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 5 ಲಕ್ಷ ಆರ್ಡರ್ ಮಾಡ್ಬೇಕು ಅನ್ಕೊಡಿ, ಒಂದು 50 ಗ್ರಾಮು 70 ಗ್ರಾಮು ಜೂರಿ ಆರ್ಡರ್ ಮಾಡ್ಬೇಕು ಅಂದಾಗ, ಇವಾಗ ನನ್ಗೆ ಏನ್ ಮಾಡ್ತಾರೆ, ಒಂದ್ 2 ಲಕ್ಷನ 3 ಲಕ್ಷನ ಕೊಟ್ಬಿಟ್ಟು, ಸರ್ ಮಿಕ್ಕಿದ್ದು ನಾಳೆ ಹಾಕ್ತಿವಿ, ಇಲ್ಲ ನಾಳೆ ಡ್ರಾ ಮಾಡ್ಕೊಡ್ತೀವಿ, ಇಲ್ಲ RTGS ಮಾಡ್ತೀವಿ, ಏನೋ ಒಂದು ಹೇಳ್ತಾರೆ. ಆತರ ಹೇಳ್ದಾಗ ಏನಾಗುತ್ತೆ ಅಂದ್ರೆ, ಸರಿ ಅಂತ ಇವತ್ತು ರೇಟ್ಗೆ ನಾನು ಫಿಕ್ಸ್ ಮಾಡ್ಕೊಂಡಿರ್ತೀನಿ. ನಾನು ಎಕ್ಸಾಂಪಲ್ ಈ ವಾರದಲ್ಲಿ ಏನಾಯ್ತು ಅಂತ ಹೇಳ್ತೀನಿ. ಒಂದು 12,300 ರೂಪಾಯಿ 24 ಕ್ಯಾರೆಟ್ ಗೋಲ್ಡ್ ರೇಟ್ ಇದ್ದಾಗ ನಾನು ಸ್ವಲ್ಪ ಆರ್ಡರ್ ತಗೊಂಡಿದ್ದೆ. ಅವ್ರು ಕಸ್ಟಮರ್ ಅಮೌಂಟ್ ಕೊಡೋಷ್ಟಿಗೆ 2-3 ದಿನದಲ್ಲೇ ದಿನಕ್ಕೆ ಒಂದು 200 ರೂಪಾಯಿ 150 ರೂಪಾಯಿ ಈ ತರ ಜಂಪ್ ಆಗ್ತಿದ್ರೆ, ನನಗೆ ಒಂದು ಗ್ರಾಮ್ ಮೇಲೆ 400-450 ರೂಪಾಯಿ ಜಾಸ್ತಿ ನಾನು ಕೊಟ್ಟು ತಗೋಬೇಕು. ಆಲ್ರೆಡಿ ಮಾರ್ಕೆಟ್ ನಡೀತಿರೋದು ಹೆಂಗಿದೆ ಅಂದ್ರೆ, ಆನ್ಲೈನ್ ರೇಟ್ಗಿಂತನೂ ಒಂದು 100-150 ರೂಪಾಯಿ ಜಾಸ್ತಿ ಕೊಟ್ರೇನೆ ಚಿನ್ನ ಸಿಗ್ತಿರೋದು, ಇಲ್ಲಾಂದ್ರೆ ಸಿಗ್ತಿಲ್ಲ. ಇಲ್ಲ ಸರ್ ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ, ಇಲ್ಲ ನೀವು RTGS ಮಾಡಿ ಮತ್ತೆ ನಾನು 2 ದಿನ ಆದ್ಮೇಲೆ ಬಿಟ್ಕೊಂಡು ಚಿನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಈ ತರ ಎಲ್ಲ ರಿಸ್ಕ್ ಆಗ್ತದೆ. ಇದಕ್ ಮೊದಲು ಹಂಗಿರ್ಲಿಲ್ಲ, ನಾವು ಅಮೌಂಟ್ ಕೊಟ್ಬಿಟ್ರೆ ಸ್ಪಾಟ್ ಅಲ್ಲಿ ಚಿನ್ನ ಕೊಡ್ತಿದ್ರು. ಇವಾಗ ಹಂಗ ಆಗ್ತಿಲ್ಲ, ಅದು ಪ್ರಾಬ್ಲಮ್ ಆಗಿದೆ. ಯಾಕಂದ್ರೆ ರೇಟ್ಗಳು ಡಿಫ್ರೆನ್ಸ್ ಆಗ್ತಿರೋದ್ರಿಂದ. ಇವತ್ತು ಬಂದು ಪ್ರೆಸೆಂಟ್ ರೇಟ್ ಬಂದು 12,680 ರೂಪಾಯಿ ಇದೆ. ಈ ತರ ರೇಟ್ಗಳಿದ್ದಾಗ ಏನಾಗ್ತಿದೆ ಅಂದ್ರೆ, ನಾನು ಆರ್ಡರ್ ತಗೊಂಡು ನಾನು ಮಾಡೋ ಪರ್ಸೆಂಟೇಜ್ ತುಂಬಾ ಕಡಿಮೆ ಇರುತ್ತೆ. ನಾನು ಬರೀ 2% ಲಾಭ ಇಟ್ಕೊಂಡು ಜ್ಯುವೆಲ್ರಿ ಮಾಡಿ ಕೊಡ್ತಿದ್ದೆ. ಅದು ನನಗೆ ಕ್ಲೋಸ್ ಆಗಿರೋ ಕಸ್ಟಮರ್ ಬಗ್ಗೆ ನನಗೆ ಕಸ್ಟಮರ್ಗೆ ಮಾತ್ರ ಗೊತ್ತಾಗುತ್ತೆ ನನ್ನ ಪ್ರಾಬ್ಲಮ್ ಏನು, ನಾನು ಏನ್ ಬಿಸ್ನೆಸ್ ಮಾಡ್ತಿದ್ದೀನಿ, ನಾನು ಎಷ್ಟು ಲಾಭ ಇಟ್ಕೊಂಡಿದ್ದೀನಿ ಅಂತ. ನಮ್ಗೆ ಹಳೆ ಕಸ್ಟಮರ್ಸ್ ಇರ್ತಾರಲ್ಲ, ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಹೊಸಬ್ರಿಗೆ ಯಾರಿಗೂ ಗೊತ್ತಾಗಲ್ಲ. ಹೊಸಬ್ರು ಹಂಗಂತೇಳಿ ಎಲ್ಲರೂ ಹಲಬ್ರು ಎಷ್ಟು ಸಲ ಅಂತ ಜ್ಯುವೆಲ್ರಿ ಮಾಡಿಸ್ತಾರೆ ಹೇಳಿ. ಆ ಹೊಸಬ್ರು ಕಾಲ್ ಮಾಡ್ತಾನೆ ಇರ್ತಾರೆ, ಕೇಳ್ತಾನೆ ಇರ್ತಾರೆ. ನಾನು ಇಲ್ಲ ಮೇಡಮ್ ಈ ವಾರ ಆರ್ಡರ್ ತಗೊಳಕ, ಯಾಕೆ ಸರ್ ನಾವು ಇವತ್ತು ರೇಟ್ಗೆ ಕಟ್ ಮಾಡ್ಕೊಳ್ಳಿ, ನಾವು ಫುಲ್ ಅಮೌಂಟ್ ಕೊಡ್ತೀವಿ ಅಂತ ಹೇಳ್ತಾರೆ. ನೀವು ಫುಲ್ ಅಮೌಂಟ್ ಕೊಟ್ಟರು ಕೂಡ ನನಗೆ ಚಿನ್ನ ತಗೊಳ್ಳಿಕ್ಕೆ ಆಗ್ತಿಲ್ಲ, ಹಂಗಾಗ್ತಿದೆ ಪ್ರಾಬ್ಲಮ್. ಎಕ್ಸಾಂಪಲ್ ಈ ವಾರದಲ್ಲಿ ಸುಮಾರು ಅಂದ್ರೆ ಗ್ರಾಮ್ ಮೇಲೆ 150 ರೂಪಾಯಿ 200 ರೂಪಾಯಿ ಜಾಸ್ತಿ ಕೊಟ್ಟರು ಕೂಡ ಚಿನ್ನ ಸಿಗ್ತಿಲ್ಲ, ಹಂಗಾಗ್ತಿದೆ. ಮಾರ್ಕೆಟ್ ರೇಟ್ಗಿಂತ ಇನ್ನೂ 100 ರೂಪಾಯಿ ಜಾಸ್ತಿ ಕೊಡ್ತೀವಿ, ನಮ್ಗೆ ಚಿನ್ನ ನೆಸಿಟಿ ಇದೆ ಅಂದ್ರೂ ಕೂಡ ಯಾರು ಕೊಡ್ತಿಲ್ಲ. ಮತ್ತೆ ಇನ್ನೊಂದು ಏನಾಗ್ತಿದೆ ಅಂದ್ರೆ, ಸಣ್ಣ ಸಣ್ಣ ಐಟಮ್ ಇವಾಗ ಎಕ್ಸಾಂಪಲ್ ಹೇಳ್ತೀನಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ನೋಡಿ, ಒಬ್ರು ಬಿಸ್ಕೆಟ್ ಆರ್ಡರ್ ಮಾಡಿದ್ದಾರೆ, ಒಂದು 100 ಗ್ರಾಮ್ ಕೊಡಿ ಸರ್ ಅಂತ ಹೇಳ್ಬಿಟ್ಟು. ಇದು ದೊಡ್ಡ ಅಮೌಂಟ್, ಇದು ಒಂದು 12 ಲಕ್ಷ ಸಮಥಿಂಗ್ ಆಗುತ್ತೆ ಇಷ್ಟು ಅಮೌಂಟ್. ಮತ್ತೆ ಇದು ಬಂದು ಒಂದು 5 ಗ್ರಾಮ್ ಅಲ್ಲಿ ನಮ್ಗೆ ಚಿನ್ನ ಕೊಡಿ, 8 ಗ್ರಾಮ್ ಕೊಡಿ, 10 ಗ್ರಾಮ್ ಕೊಡಿ, ಈ ತರ ಕೇಳೋರು ಇರ್ತಾರೆ ಚಿನ್ನನ. ಎಲ್ಲರೂ 100 ಗ್ರಾಮೇ ತಗೊಳ್ಳಕ್ ಆಗಲ್ವಲ್ಲ. ಕೆಲವರು ಏನ್ ಮಾಡ್ತಾರೆ, 5 ಗ್ರಾಮ್ 10 ಗ್ರಾಮ್ ಆರ್ಡರ್ ಮಾಡ್ತಾರೆ. ಇದಕ್ ಮೊದಲು ತುಂಬಾ ಈಸಿಯಾಗಿ ಕೊಡ್ಬೋದಾಗಿತ್ತು 5 ಗ್ರಾಮ್ 10 ಗ್ರಾಮ್. ಇವಾಗ ಏನಾಗ್ತಿದೆ ಅಂದ್ರೆ, ಮಾರ್ಕೆಟ್ ರೇಟು, ನಾನು ಪದೇ ಪದೇ ಹೇಳ್ತೀನಿ, ಮಾರ್ಕೆಟ್ ರೇಟ್ಗಿಂತ ಇನ್ನ ಜಾಸ್ತಿ ಇದೆ ಮೇಡಮ್ ರೇಟುಗಳು. ಇವಾಗ ತಗೋಬೇಡಿ, 1-2 ದಿನ ವೆಯ್ಟ್ ಮಾಡಿ, ಒಂದು 10 ದಿನ ವೆಯ್ಟ್ ಮಾಡಿ, ಏನು ಆಗೋಗಲ್ಲ ಅಂತ ಯಾರೂ ಕೇಳ್ತಿಲ್ಲ ನನ್ನ ಮಾತನ್ನ. ಇಲ್ಲ ಸರ್ ನಾವು ತಗೊಂಡ್ಬಿಡ್ತೀವಿ, ಮತ್ತೆ ರೇಟ್ ಜಾಸ್ತಿ ಆಗುತ್ತೆ, ನೀವು ಕೊಡ್ತೀರಾ ಇಲ್ಲ ಬೇರೆ ಕಡೆ ತಗೊಂಡ್ಬಿಡಲ್ಲ ಅಂತ ಕೇಳ್ತಾರೆ. ಅದಕ್ಕೆ ನಾನು ಹೇಳ್ತೀನಿ, ತಗೊಂಡ್ಬಿಡಿ ಮೇಡಮ್, ನಿಮ್ ಇಷ್ಟ, ಅದು ನಾನು ಏನ್ ಆಗಲ್ಲ ಅಂತ ನಾನು ಹೇಳ್ತೀನಿ. ನಾನು ಹೇಳೋದನ್ನ ಹೇಳಿರ್ತೀನಿ, ನನ್ನ ಪ್ರಾಬ್ಲಮ್ ನಾನು ಹೇಳಿರ್ತೀನಿ. ಈ ತರ ನನಗೆ ಈ ವಾರದಲ್ಲಿ ಸುಮಾರು ಅಂದ್ರೆ ಒಂದು 5-6 ಜನ ಕಸ್ಟಮರ್ಸ್ ನನಗೆ ಅವಾಯ್ಡ್ ಮಾಡ್ಬಿಟ್ಟು ಬೇರೆ ಕಡೆ ಜ್ಯುವೆಲ್ರಿ ತಗೊಂಡಕ್ಕೆ ಆರ್ಡರ್ ಮಾಡ್ಬಿಟ್ಟಿದ್ದಾರೆ. ನನ್ಗೇನ್ ಬೇಜಾರಿ ಇಲ್ಲ, ಆದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅವ್ರಿಗೆ ಅರ್ಥ ಆಯ್ತು. ಮತ್ತೆ ಬಂದ್ಮೇಲೆ ತಗೊಂಡ್ಮೇಲೆ ನನಗೂ ನನ್ನ ಹತ್ರ ಬಂದು ಮತ್ತೆ ಸಾರಿ ಸರ್, ಹೋಗಿ ಟೋಪಿ ಹಾಕ್ಸ್ಕೊಂಡ್ ಬಂದಂಗ ಆಯ್ತು, ನಾವು ಹೋಗಿ ಅಂತ ಹೇಳಿದವರು ಇದ್ದಾರೆ. ಕೆಲವರು ಹೇಳ್ಕೊಳ್ದೆ ಅವಮಾನ ಆಗುತ್ತೆ, ಯಾಕೆ ಸುಮ್ನೆ ಬಿಡು ಅಂತ ಹೇಳಿ ಬಿಟ್ಟವರು ಇದ್ದಾರೆ. ಈಗ ನಾನು ಹೇಳ್ದೇನಿದೆ, ಏನು ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಇವಾಗ ಸಣ್ಣ ಐಟಮ್, ಒಂದು ಯಾರೋ ಒಬ್ರು ಮೇಡಮ್ ಚೈತ್ರನ್ ಯಾರೋ ಯಾರು ಇರ್ಬೇಕು, ಅವರು ನನಗೆ ಒಂದು ಉಂಗ್ರ ಮತ್ತೆ ಸ್ಟಡ್ಸ್ ಏನೋ ಹೇಳಿದ್ರು. ನಾನು ಹೇಳಿದ್ದೆ, ಮೇಡಮ್ ಸಣ್ಣ ಐಟಮ್ ಎಲ್ಲ ನಾನು ಆರ್ಡರ್ ತಗೊಂಡು ಮಾಡ್ಕೊಡ್ಲಿಕ್ಕೆ ಆಗಲ್ಲ ಮೇಡಮ್, ಅದು ಚೆನ್ನಾಗಿ ಕೂಡ ಬರಲ್ಲ, ಅದನ್ನ ರೆಡಿ ತಗೊಳ್ಳಿ ನೀವು ಅಂತ ಹೇಳಿದ್ದೆ. ಅಂದ್ರೆ ಏನಾಗುತ್ತೆ ಅಂದ್ರೆ, ಸಣ್ಣ ಐಟಮ್ ತಗೊಳ್ಳೋದು ಮೇಕಿಂಗ್ ಚಾರ್ಜ್ ಜಾಸ್ತಿನೇ ಬೀಳುತ್ತೆ. ಅಂಗಡಿಗಳೆಲ್ಲ ನನ್ನ ಹತ್ರನಾಗಿರ್ಬೋದು ಸ್ವಲ್ಪ ಮೇಕಿಂಗ್ ಚಾರ್ಜ್ ಜಾಸ್ತಿನೇ. ಯಾಕೆ ನೀವು 5-10 ಗ್ರಾಮ್ ತಗೊಳ್ಳುವಾಗ ಅದಕ್ಕೆ ಮೇಕಿಂಗ್ ಚಾರ್ಜ್ ನೀವು ಜಾಸ್ತಿನೇ ಕೊಡ್ಬೇಕಾಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ, ಅದು ನಾನು ಕೆಲಸಗಾರ ಕೂಡ ಜಾಸ್ತಿನೂ ಕೊಟ್ಟು ಮೇಕಿಂಗ್ ಚಾರ್ಜ್ ಮಾಡಿಸ್ಬೇಕಾಗುತ್ತೆ. ಅದು ಏನಾಗುತ್ತೆ ಅಂದ್ರೆ, ಇವಾಗ ಸ್ಟಡ್ಸ್ ಆಗಿರ್ಬೋದು, ಉಂಗ್ರ ಆಗಿರ್ಬೋದು, ಈ ಸಣ್ಣ ಐಟಮ್ ಏನಾಗುತ್ತೆ ಅಂದ್ರೆ, ನಿಮ್ಗೆ ಡಿಸೈನ್ ಇಷ್ಟ ಆಗದೆ ಇರ್ಬೋದು, ಇಲ್ಲ ನಮ್ಗೆ ಸರ್ ದೊಡ್ಡದಾಯ್ತು ಸಣ್ಣದಾಯ್ತು, ಈ ತರ ಏನೋ ಒಂದು ಪ್ರಾಬ್ಲಮ್ ಹೇಳ್ತೀರಾ. ದಯವಿಟ್ಟು ಆ ತರ ಪ್ರಾಬ್ಲಮ್ ಬೇಡ ಮೇಡಮ್. ನೀವು ಅದನ್ನ 2-3 ಗ್ರಾಮ್ ಐಟಮ್ ನನ್ಗೆ ಆರ್ಡರ್ ಮಾಡ್ಬೇಕು ಅಂದ್ರೆ, ಅದನ್ನ ಕೆಲ್ಸಗಾರಿಗೆ ಎಷ್ಟು ರಿಸ್ಕ್ ಆಗುತ್ತೆ ಗೊತ್ತಾ. ಒಂದ್ ಜೊತೆ ವಾಲೆ ಮಾಡೋದು ಅಂದ್ರೆ
100 ಜೊತೆ ಒಳ್ಳೆ ಹೇಳ್ಬಿಟ್ರೆ ಅದೇ ಡಿಸೈನ್ ಪರ್ಫೆಕ್ಟ್ ಆಗಿ ಮಾಡ್ಕೊಡ್ತಾರೆ, ನೀಟಾಗಿ ಬರುತ್ತೆ, ಎಲ್ಲ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಒಂದು 10 ಸಲ ಯೋಚನೆ ಮಾಡಿ ಅದನ್ನ ಮಾಡ್ಬಿಡ್ತಾರೆ. ಅದೇ ನೀವು ಒಂದೇ ಒಂದ್ ಜೊತೆ ಒಲೆ ಕೊಟ್ಬಿಟ್ಟು ಇದನ್ನ ನೀಟಾಗಿ ಈ ತರ ಮಾಡ್ಕೊಡಿ ಅಂದ್ರೆ ಅದು ಮಾಡ್ಲಿಕ್ಕೆ ಆಗಲ್ಲ ಕೆಲಸನ. ಅದು ನಾನು ಎಷ್ಟು ಬಾಯಿ ಬಡ್ಕೊಂಡು ಹೇಳಿದ್ರು ಕೂಡ ಅದು ನಮ್ಮ ಕೆಲ್ಸಗಾರಿಗೆ ಅರ್ಥ ಆಗ್ಬೋದು, ಇಲ್ಲ ಜ್ಯುವೆಲರಿ ಶಾಪ್ ಅವ್ರಿಗೆ ಅರ್ಥ ಆಗ್ಬೋದು, ಇಲ್ಲ ಇದಕ್ ಮೊದ್ಲು ಮಾಡ್ಸ್ಕೊಂಡಿರೋರ್ಗೆ ಅರ್ಥ ಆಗ್ಬೋದು ಬಿಟ್ರೆ ಈ ತರ ಹೊಸದಾಗಿ ತಗೊಳ್ಳೋರ್ಗೆ ಅರ್ಥ ಆಗಲ್ಲ ಅದು. ನಾನು ಎಷ್ಟೋ ಹೇಳಿ ನೋಡ್ತೀನಿ, ಮೇಡಮ್ ನಂಗೆ ಆರ್ಡರ್ ಕೊಡ್ಬೇಡಿ ಆ ಸಣ್ಣ ಐಟಮ್ನ, ನನ್ಗೆ ಏನಿದ್ರು ಆರ್ಡರ್ ಮಾಡ್ಕೊಳ್ಳೋದು, ದೊಡ್ಡ ಐಟಮ್ ಆರ್ಡರ್ ಮಾಡಿ. ಇವಾಗ ಒಂದ್ ಬಳೆ ಆರ್ಡರ್ ಮಾಡ್ತೀರಾ, ಅದು 30 ಗ್ರಾಮ್ 40 ಗ್ರಾಮ್ ಇರುತ್ತೆ. ಒಂದು ಹಾರ ಆರ್ಡರ್ ಮಾಡ್ತೀರಾ, ಅದು ಅಷ್ಟೇ 50-60 ಗ್ರಾಮ್ ಇರುತ್ತೆ. ಒಂದ್ ನೆಕ್ಲೆಸ್ ಆಗಿರ್ಬೋದು, ಇಲ್ಲ ಪ್ಯೂರ್ ಗೋಲ್ಡ್ ತಗೊಳ್ಳೋದಾಗಿರ್ಬೋದು, ಈ ತರ ಎಲ್ಲ ಬೇಕು ನನ್ಗೆ ಆರ್ಡರ್ ಮಾಡಿ ಮೇಡಮ್, ನಾನು ಧಾರಾಳವಾಗಿ ಮಾಡ್ಕೊಡ್ತೀನಿ. ನನ್ಗೆ ಸಣ್ಣ ಐಟಮ್ ಅಂತ ರಿಜೆಕ್ಟ್ ಮಾಡ್ಬೇಕು ಅಂತಲ್ಲ, ಸಣ್ಣ ಐಟಮ್ ಆದ್ರೂ ಕೂಡ ಮಾಡ್ಕೊಡ್ತೀನಿ. ಆದ್ರೆ ಅದು ರಿಜೆಕ್ಟ್ ಆಗುತ್ತೆ, ಸರಿಯಾಗಿ ಬರಲ್ಲ, ನನಗೂ ಇಷ್ಟ ಇರಲ್ಲ ಅದನ್ನು ಕೊಡ್ಲಿಕ್ಕೆ, ನಿಮ್ಗೂ ಇಷ್ಟ ಆಗಲ್ಲ ಅದನ್ನು ಹಾಕೊಳ್ಲಿಕ್ಕೆ. ನಿಮ್ಗೊಂದು ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಒಬ್ಬ ಕಸ್ಟಮರ್ ಇದ್ದಾರೆ ನಮ್ಗೆ, ಮೇಡಮ್ ಒಬ್ರು. ಅವರು ಏನಂದ್ರೆ ತುಂಬಾ ಜ್ಯುವೆಲರಿ ಮಾಡ್ಸಿರ್ತಾರೆ, ಎಂತ ಜ್ಯುವೆಲರಿ ಆದ್ರೂ ಅವರು ರಿಜೆಕ್ಟ್ ಮಾಡಲ್ಲ. ಅಂತವ್ರು ಕೂಡ ನನಗೆ ಸಣ್ಣದ ಏನಾದ್ರು ಮಾಡ್ಕೊಟ್ರೆ, ಸರ್ ನನ್ಗೆ ಇಷ್ಟ ಆಗಿಲ್ಲ, ಏನ್ ಅನ್ಕೋಬೇಡಿ, ನನ್ಗೆ ಇಷ್ಟ ಆಗ್ಲಿಲ್ಲ ಇದು ಅಂತ ಹೇಳ್ಬಿಟ್ಟವ್ರು ಇದ್ದಾರೆ. ಅದು ಅವ್ರ ತಪ್ಪಲ್ಲ, ತಪ್ಪು ನಂದಾಗುತ್ತೆ. ಯಾಕಂದ್ರೆ ನಾನು ಈಸ್ಕೊಂಡ್ಮೇಲೆ ಅದನ್ನ ಸರಿಯಾಗಿ ಮಾಡ್ಕೊಡೋದು ನನ್ನ ಜವಾಬ್ದಾರಿ. ಅದು ಇಷ್ಟ ಆಗಿಲ್ಲ ಅಂತಂದ್ರೆ ನಾನು ಬಲವಂತಾಗಿ ನಿಮ್ಗೆ ಕೊಟ್ಟು ಹಾಕೊಳ್ಳಿ ಅನ್ನೋದು ಅದು ಕರೆಕ್ಟ್ ಅಲ್ಲ. ಹಂಗಾಗಿ 10 ಸಲ ಯೋಚನೆ ಮಾಡಿ ನಾನು ಅಂತ ಸಣ್ಣ ಆರ್ಡರ್ನ ತಗೊಳ್ಳಕ್ ಹೋಗಲ್ಲ. ಇವಾಗ ತಾಳಿಗಳು ಇರ್ತವೆ, ಇಂಥವ್ ಬೇಕಾದ್ರೆ ಆರ್ಡರ್ ತಗೊಳ್ಬೋದು. ಯಾಕಂದ್ರೆ ತಾಳಿಗಳು ಏನ್ ಡಿಸೈನ್ ಇರುತ್ತೆ ಅದೇ ಇರುತ್ತೆ, ಇಲ್ಲ ತೂಕ ಸ್ವಲ್ಪ ಡಿಫ್ರೆನ್ಸ್ ಆಗ್ಬೋದು ಅಷ್ಟೇ. ಆದ್ರೆ ಇವ್ ನೀವು ಎಕ್ಸಾಂಪಲ್ ಒಂದು ಸ್ಟಡ್ಸ್ ಹೇಳಿರ್ತೀರಾ, ಒಂದು ವಾಲೆ ಇಲ್ಲ ಜುಮ್ಕಾನೋ ಏನಾದ್ರು ಹೇಳಿರ್ತೀರಾ, ಅದು ನೀವು ಅನ್ಕೊಂಡಿರೋ ತೂಕಕ್ಕೆ ಬರಲ್ಲ, ಮತ್ತೆ ಅನ್ಕೊಂಡಿರೋ ಸೈಜಲ್ಲಿ ಬಂದಿರಲ್ಲ, ಅನ್ಕೊಂಡಿರೋ ತರ ಫಿನಿಶಿಂಗ್ ಅನ್ಸಲ್ಲ ನಿಮ್ಗೆ, ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅದೆಲ್ಲ ಏನಂದ್ರೆ ರೆಡಿಮೇಡ್ ಅಲ್ಲಿ ಏನಂದ್ರೆ 100 ಸಲ ಯೋಚನೆ ಮಾಡಿ ಅವ್ರು ಮಾಡಿರ್ತಾರೆ, ಅದು ಸಕ್ಸಸ್ ಆಗುತ್ತೆ. ಹೌದು, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹಂಗೆ ರಿಜೆಕ್ಟ್ ಮಾಡಿ ಬಂದ್ರೆ ಇನ್ನೊಬ್ರಿಗೆ ತಗೊಳ್ತಾರೆ ಅದನ್ನ. ಅದೇ ನೀವು ನನ್ನ ಹತ್ರ ಮಾಡಿಸ್ಬಿಟ್ರೆ ನಾನು ಅದನ್ನ ಏನ್ ಮಾಡೋದು? ನಾನು ಅಂಗಡಿಯಲ್ಲಿ ಸ್ಟಾಕ್ ಇರಲ್ಲ, ನನ್ನ ಹತ್ರ ಅಷ್ಟು ಬಜೆಟ್ ಇಲ್ಲ, ಸ್ಟಾಕ್ ಇಟ್ಬಿಟ್ಟು ನಿಮ್ಗೆ ನೀವು ತಗೊಳ್ಳಿ ಅಂದ್ರೆ ಇನ್ನೊಬ್ರು ತಗೊಳ್ತಾರೆ ಬಿಡು ಅಂತ ನಾನು ಯೋಚನೆ ಮಾಡಿ ಅಂಗಡಿಯಲ್ಲಿ ಸ್ಟಾಕ್ ಇಡೋಷ್ಟು ನನ್ನ ರೇಂಜ್ ಅದಲ್ಲ. ನಂದು ಏನಿದ್ರು ಕೂಡ ನೀವು ಒಂದು ಆರ್ಡರ್ ಕೊಟ್ರೆ ಅದನ್ನ ನಾನು ಮಾಡಿಸ್ಕೊಡೋದು, ಇಲ್ಲ ನನ್ನ ಕೈಯಲ್ಲಿ ಅದನ್ನ ನಾನು ಮಾಡ್ಕೊಡೋದು, ಇದು ನನ್ನ ಕೆಲಸ. ಅಷ್ಟು ಬಿಟ್ರೆ ಸ್ಟಾಕ್ ಇಟ್ಟು ಜ್ಯುವೆಲರಿ ಶಾಪ್ ಮಾಡೋ ತರ ನಮ್ದಲ್ಲ, ಆಯ್ತಾ? G7 ಜ್ಯುವೆಲರ್ಸ್ ಅಂದ್ರೆ ಮೇಕರ್ಸ್, ನಾವು ತಯಾರು ಮಾಡಿ ಕೊಡೋದು ನಾವು, ಇದು ನಮ್ ಕೆಲಸ. ಹಂಗಾಗಿ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ಆತರ ಇದ್ದಾಗ ನಾನು ಹೇಳ್ತೀನಿ, ನಾನು ಒಂದ್ ಲೆವೆಲ್ ಕೊಟ್ಟೋದ್ಮೇಲೆ ಬೇಕಾದ್ರೆ ದೇವರ ಆಶೀರ್ವಾದ ಇದ್ರೆ ಒಂದ್ ವೇಳೆ ನಾನು ಸ್ಟಾಕ್ ಇಡೋ ರೇಂಜಿಗೆ ಬಂದ್ರೆ ನಿಮ್ಮ ಎಲ್ಲರ ಆಶೀರ್ವಾದದಿಂದ ಏನಾದ್ರು ದೇವರ ಕರುಣೆ ತೋರಿಸಿದ್ರೆ ಬೇಕಾದ್ರೆ ಇಡ್ಬೋದು. ಅಷ್ಟು ಬಿಟ್ರೆ ಸದ್ಯಕ್ಕಂತೂ ಆ ಪರಿಸ್ಥಿತಿಯಲ್ಲಿ ಇಲ್ಲ, ತುಂಬಾ ಪ್ರಾಬ್ಲಮ್ ಇದೆ. ಇದು ವಿಷಯ. ಮತ್ತೆ ಏನಂದ್ರೆ ಡೆಲಿವರಿ ಕೊಡೋದು. ಲಾಸ್ಟ್ ಟೈಮ್ ಒಬ್ರು ಬಳೆ ನನಗೆ ಆರ್ಡರ್ ಮಾಡಿದ್ರು. ಸೊ ಅವ್ರು ಆರ್ಡರ್ ಮಾಡಿ ಸುಮಾರು ಅಂದ್ರೆ ಒಂದು 3-4 ತಿಂಗಳ ಮೇಲೇನೆ ಆಗೋಯ್ತು, ಅವ್ರು ಎತ್ಕೊಂಡು ಹೋಗ್ಲಿಲ್ಲ. ನನ್ಗೆ ಏನಾಗುತ್ತೆ ಅಂದ್ರೆ, ನಾನು ಇರೋದು ಒಬ್ನು, ನಾನು ನನಗೆ 2 ಅಂಗಡಿ ಇದಾವೆ, ಚಿಂತಾಮಣಿಯಲ್ಲಿ ಒಂದಿದೆ, KR-ಪುರದಲ್ಲಿ ಒಂದಿದೆ. ನಾನು ಈ ಅಂಗಡಿಗಳಿಗೆ ಓಡಾಡೋದೇ ನನ್ಗೆ ಕಷ್ಟ ಆಗೋಗುತ್ತೆ. ಅಂತ ಟೈಮಲ್ಲಿ ನಾನು ಮತ್ತೆ ಡೆಲಿವರಿ ಕೊಡಬೇಕಂದ್ರೂ ಕೂಡ ತುಂಬಾ ಕಷ್ಟ ಇದೆ. ನಾನು ನಿಮ್ಗೆಲ್ರಿಗೂ ಅನುಕೂಲ ಆಗ್ಬೇಕಂತೇನೆ KR-ಪುರದಲ್ಲಿ ನಾನು ವಾರಕ್ಕೆ ಒಂದಿನ, ಅಲ್ಲಿ ಬಾಡಿಗೆ ಹೆಚ್ಚಾದ್ರೂ ಕೂಡ ನಾನು ಒಂದಿನ ವಾರಕ್ಕೆ, ತಿಂಗಳಿಗೆಲ್ಲ ಸೇರಿ 4 ದಿನ ನಾನು ಅಂಗಡಿ ತೆಗೆಯೋದು. ಆ 4 ದಿನಕ್ಕೋಸ್ಕರ ನಾನು 12,000 ಬಾಡಿಗೆ ಕಟ್ತಿದ್ದೀನಿ. ಏನಕ್ಕೋಸ್ಕರ ಹೇಳಿ, ಕಸ್ಟಮರ್ಗೆ ಅನುಕೂಲ ಆಗ್ಬೇಕು, ನನಗೂ ಅನುಕೂಲ ಆಗ್ಬೇಕು ಅಂತೇಳಿ ನಾನು ಅಲ್ಲಿ ಅಂಗಡಿ ಮಾಡಿದ್ದು. ಅದೊಂದು ಅರ್ಥ ಮಾಡ್ಕೊಳ್ಳಿ. ಆದಷ್ಟು ಅಂಗಡಿಗೆ ಬಂದು ಆರ್ಡರ್ ಮಾಡಿ, ಅಂಗಡಿಗೆ ಬಂದು ಡೆಲಿವರಿ ತಗೊಳ್ಳಿ ಇವ್ರೆ. ಯಾಕಂದ್ರೆ ನಿಮ್ಗೆ ಇನ್ನೊಂದು ಹೇಳ್ತೀನಿ, ಏನು ಇಷ್ಟು ರಿಸ್ಕ್ ಇಟ್ಕೊಂಡು ಇವ್ನ ಅಂಗಡಿಗೆ ಹೋಗಿ ಆರ್ಡರ್ ಮಾಡ್ಬೇಕಂತೆ, ನಾವು ಆರ್ಡರ್ ತಗೊಂಡು ಬರ್ಬೇಕಂತ ಏನ್ ನಮ್ಗೆ ಅಷ್ಟು ನೆಸಿಟಿ ಅಂತ ನೀವು ಅನ್ಕೋಬಹುದು. ಅದರಿಂದ ನಿಮ್ಗೂ ಲಾಭ ಇದೆ, ನನಗೂ ಲಾಭ ಇದೆ. ಅದು ಹೆಂಗೆ ಅಂತ ಹೇಳ್ತೀನಿ ಈಗ. ಲಾಸ್ಟ್ ಟೈಮ್ ಒಬ್ರು ನಮ್ಗೆ ಒಂದು ಹಾರ, ಒಂದು ಮತ್ತೆ ಬಳೆ ಒಂದು ಮಾಡ್ಕೊಡ್ಬೇಕು ಅಂತೇಳಿ ಡಿಸೈನ್ ಎಲ್ಲ ಫೈನಲ್ ಮಾಡ್ಬಿಟ್ಟಿದ್ದಾರೆ. ನಾನು ಹೇಳಿದ್ದೀನಿ, ಮೇಡಮ್ ಈ 1 ವಾರ 10 ದಿನ ಸುಮ್ಮನೆ ಇದ್ಬಿಡಿ ಮೇಡಮ್, ನಾನು ಚಿನ್ನ ಸಿಗ್ತಿಲ್ಲ, ಒಂದ್ ಕಡೆ ಮಾರ್ಕೆಟ್ ರೇಟ್ಗಿಂತ ಜಾಸ್ತಿ ಕೇಳ್ತಿದ್ದಾರೆ, ಹಂಗಾಗಿ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆದ್ರೆ ಗ್ರಾಮ್ ಮೇಲೆ ಒಂದು 100 ರೂಪಾಯಿ 200 ರೂಪಾಯಿ ಜಾಸ್ತಿ ಆಗುತ್ತೆ ಅನ್ಕೊಳ್ಳಿ, ಅದು ಜಾಸ್ತಿ ಆಗುತ್ತೆ, ಮತ್ತೆ ಜಾಸ್ತಿ ಕೊಟ್ಟೆ ತಗೊಳ್ಳೋಣ ನಾನು ಚಿನ್ನನ. ಆದ್ರೆ ಒಂದು 10 ದಿನ ವೆಯ್ಟ್ ಮಾಡಿ, ಚಿನ್ನ ಸಿಗ್ತಿಲ್ಲ, ಒಂದ್ ವೇಳೆ ಜಾಸ್ತಿ ಕೊಟ್ಟರು ಕೂಡ ಚಿನ್ನ ಸಿಗ್ತಿಲ್ಲ ಅಂತ ನಾನು ಚಿಕ್ಕ ಮಕ್ಕಳಿಗೆ ಹೇಳ್ದಂಗೆ ಹೇಳಿದ್ದೀನಿ. ಆದ್ರೂ ಕೂಡ ಅವ್ರು ಏನ್ ಮಾಡಿದಾರೆ, ಸರ್ ರೇಟ್ ಜಾಸ್ತಿ ಆಗೋಗ್ತಿದೆ ಸರ್, ಮತ್ತೆ ನೀವು ಆರ್ಡರ್ ತಗೊಳ್ಳಿಲ್ಲ ಅಂದ್ರೆ ನನ್ಗೆ ಇನ್ನ ಜಾಸ್ತಿ ಕಷ್ಟ ಆಗೋಗುತ್ತೆ, ನಾನು ಏನೇನೋ ದುಡ್ಡೆಲ್ಲ ಅಡ್ಜಸ್ಟ್ ಮಾಡಿದ್ದೀನಿ, ಇನ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಬೇಕಷ್ಟೇ ಅಂತ ಏನೇನೋ ಈ ಪ್ರಾಬ್ಲಮ್ ಇದೆ. ನಾನು ಹೇಳ್ದೆ, ಮೇಡಮ್ ಇನ್ನ ದುಡ್ಡು ಬರ್ಬೇಕಂತ ಇದೆಯಲ್ಲ ನಿಮ್ಗೆ, ಎಲ್ಲ ಬಂದ್ಬಿಡ್ಲಿ, ಅಮೌಂಟ್ ಎಲ್ಲಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ನನ್ನ ಮಾತು ಕೇಳಿಲ್ಲ ಅವರು. ಸರಿ, ಕೇಳ್ದೆ ಹೋಗ್ಬಿಟ್ಟು ಬೇರೆ ಅಂಗಡಿಯಲ್ಲಿ ಹೋಗಿ ಎಸ್ಟಿಮೇಟ್ ಹಾಕ್ಸ್ಕೊಂಡು ಬಂದು
ಜ್ಯುವೆಲ್ರಿ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ. ಅಂಗಡಿ ಒಳಗಡೆ ಹೋದ್ರೆ ಏನಾಗುತ್ತೆ ಅಂದ್ರೆ, ಒಂದು ಅಂಗಡಿ ಒಳಗಡೆ ಜ್ಯುವೆಲ್ರಿ ಶಾಪ್ ಒಳಗಡೆ ಹೋದ್ರೆ ಏನಾಗುತ್ತೆ ಅಂದ್ರೆ, ಇವಾಗ ನಾವು ಅವರು ಒಂದಕ್ಕೆ ಒಂದು 10-20 ಡಿಸೈನ್ ತೋರಿಸ್ತಾರೆ ಅನ್ಕೊಳ್ಳಿ. ಇದರಲ್ಲಿ ಯಾವ್ದಾದ್ರು ಒಂದು ತಗೊಳ್ಳಿ ಅಂತ ಹೇಳ್ತಾರೆ. ಅವರು ಕೂಡ ಆರ್ಡರ್ ಮಾಡಿ ಬೇಕಾದ್ರೆ ಆದ್ರೂ ಮಾಡ್ಕೊಡ್ತಾರೆ, ಇಲ್ಲದೆ ಏನಿಲ್ಲ. ಅವ್ರು ಏನ್ ಹೇಳಿರ್ತಾರೆ, ಅಂಗಡಿಗೆ ಹೋದ್ಮೇಲೆ ನೋಡಿಮ್ಮ ಈ ತರ ಡಿಸೈನ್ ಇದೆ, ಇಷ್ಟಿದಾವೆ, ಇದ್ರಲ್ಲಿ ಇದ್ಯಾವ್ದು ಇಷ್ಟ ಆಗಿಲ್ವಾ ನಿಮ್ಗೆ, ಸರಿ ಬೇರೆ ಮಾಡ್ಕೊಡ್ತೀವಿ ಕೊಡಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಇಷ್ಟೊತ್ತು ಮಾತಾಡಿದ್ಮೇಲೆ ಅವ್ರ ಅಂಗಡಿ ಹೋದ್ಮೇಲೆ 1 hour 1.5 hour ಅವ್ರ ಹತ್ರ ಟೈಮ್ ಪಾಸ್ ಮಾಡಿ, ಟೈಮ್ ವೇಸ್ಟ್ ಮಾಡಿರ್ತೀರ ನೀವು. ಇದೇ ಟೈಮ್ ವೇಸ್ಟ್ ನ ಮನೆಯಲ್ಲಿ ಕೂತ್ಕೊಂಡು ನಾನು ಹೇಳಿರೋದ್ರನ್ನ, ಇಲ್ಲ ನಿಮ್ಗೆ ಇಷ್ಟ ಬಂದಿರೋ ಡಿಸೈನ್ ಅನ್ನ Pinterest ಆಪ್ ಅಲ್ಲಿ ನೋಡ್ಬೋದು, Instagram ಅಲ್ಲಿ ನೋಡ್ಬೋದು, ಇಲ್ಲ ಬೇರೆ ಯಾರಾದ್ರೂ ವೆಬ್ಸೈಟ್ ಅಲ್ಲಿ ನೋಡ್ಬೋದು. ಆ ಡಿಸೈನ್ ಕೊಟ್ರೆ ನಾನು ಮಾಡ್ಕೊಡ್ತಿದ್ದೆ. ಇದಕ್ ಮೊದಲು ಕೂಡ ಅವ್ರು ಮಾಡ್ಕೊಟ್ಟಿದ್ದೀನಿ, ತುಂಬಾ ಜ್ಯುವೆಲ್ರಿ ಮಾಡ್ಕೊಟ್ಟಿದ್ದೀನಿ ನಾನು. ಅವ್ರಿಗೆ ಇಷ್ಟ ಆಗದೆ ಇರೋದು ಏನಂದ್ರೆ, ನಾನು ಟೈಮ್ಗೆ ಫೋನ್ ಎತ್ತಿಲ್ಲ ಅಂತ ಒಂದು, ಮತ್ತೆ ಇನ್ನೊಂದು ಏನಂದ್ರೆ ನಾನು ಆರ್ಡರ್ ತಗೊಂಡಿಲ್ಲ, 10 ದಿನ ಆಗುತ್ತೆ ಅಂದ್ರೆ ಇನ್ನು 10 ದಿನಕ್ಕೆ ಎಷ್ಟೋ ಹೊಟ್ಟೋಗುತ್ತೆ ರೇಟು ಅಂತ ಅನ್ಕೊಂಡ್ಬಿಟ್ಟು ರೇಟ್ ರೈಸ್ ಆಗ್ತಿದೆ. ನಾನು ಇಲ್ಲ ಅಂತ ಅಂತಿಲ್ಲ, ನಾನು ಹೇಳ್ತಿದ್ದೀನಿ ರೇಟ್ ದಿನೇ ದಿನ ರೈಸ್ ಆಗ್ತೀನಿ, ಮತ್ತೆ ದುಡ್ಡಿಗೆ ತಗೊಂಡ್ಬಿಟ್ಟು ಯೋಚನೆ ಮಾಡ್ಬೇಡಿ ಅಂತ ನಾನು ಹೇಳ್ತಿದ್ದೀನಿ. ಅವ್ರೇನ್ ಮಾಡಿದ್ರು, ಹೋಗಿ ಎಸ್ಟಿಮೇಟ್ ಹಾಕ್ಸ್ಕೊಂಡು ಬಂದ್ಬಿಟ್ಟಿದ್ದಾರೆ, ಆರ್ಡರ್ ಕೂಡ ಕೊಟ್ಬಿಟ್ಟಿದ್ದಾರೆ, ರೆಡಿ ಕೂಡ ಜ್ಯುವೆಲ್ರಿ ಮಾಡಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ. ಏನು ಆರ್ಡರ್ ಕೊಟ್ಟಿರೋದಲ್ಲ, ಅವರು ಇಷ್ಟಪಟ್ಟಿರೋದು ಎಲ್ಲೋ ಹೋಯ್ತು, ಅಂಗಡಿಗೆ ಹೋಗಿದ್ದಾರೆ, ಇಷ್ಟ ಬಂದಿರೋದನ್ನ ತಗೊಂಡ್ ಬಂದ್ಬಿಡಿ. ಯಾಕಂದ್ರೆ ಅವ್ರು ತೋರಿಸ್ತಿರಂತೆ, ಒಂದು 20 ಹಾರ ತೋರಿಸಿದಾರೆ ಸರ್, ಇನ್ನ ಯಾವ್ದು ಇದ್ರಲ್ಲಿ ಇದಕ್ಕಿನ್ನ ಇನ್ನೇನ್ ಬೇಕು ಅಂತ ಕೇಳ್ತಾರೆ. ನಾವ್ ಏನು ಆನ್ಸರ್ ಮಾಡಕ್ಕಾಗಿಲ್ಲ. ನಮ್ಮ ಯಜಮಾನ್ರು ಬೇರೆ ಬೈತಿದ್ರು, ಯಾರೋ ತಗೋ ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಇನ್ಸಲ್ಟ್ ಮಾಡಿದ್ರು. ಹಂಗಾಗಿ ನಾವು ತಗೊಂಡ್ ಬಂದ್ಬಿಟ್ಟಿದೀವಿ ಅಂತ ಹೇಳಿದ್ರು. ಇವಾಗ ತಗೊಂಡ್ ಬಂದ್ಬಿಟ್ಟಿದೀರಾ. 40 ಗ್ರಾಮ್ ಬಲೆ, 45 ಗ್ರಾಮ್ ಹಾರ, 95 ಗ್ರಾಮ್ ಐಟಮ್, ಹತ್ರ 100 ಗ್ರಾಮ್ ಅನ್ಕೊಳ್ಳಿ. 100 ಗ್ರಾಮ್ಗೆ ಅದೇ ನನ್ನ ಹತ್ರ ಮಾಡ್ತಿದ್ರೆ ಇನ್ನ ಒಂದ್ 2-3 ಗ್ರಾಮ್ ಚಿನ್ನ ನಿಮ್ಗೆ ಎಕ್ಸ್ಟ್ರಾ ಸಿಗೋದು ಒಂದು. ಯಾಕಂದ್ರೆ ನಾವೇ ಮಾಡ್ಕೊಡ್ತೀವಿ ಜ್ಯುವೆಲ್ರಿ, ನಾವು ಕೆಲ್ಸಗಾರರು, ನಾವು ಮಾಡ್ಕೊಡೋದ್ರಿಂದ ನಿಮ್ಗೆ ಯಾವ್ದೇ ತರ ಎಕ್ಸ್ಟ್ರಾ ಚಾರ್ಜಸ್ ಏನು ಮಾಡಲ್ಲ. ಮತ್ತೆ ಅವ್ರು ಬೀಡ್ಸ್ಗೆ ಅಮೌಂಟ್ ಹಾಕಿದ್ದಾರೆ, ದಿಕ್ಕು ಮಕ್ಕು ಇಲ್ಲದೆ, ಮತ್ತೆ ಆ GST ಎಲ್ಲ ಸೇರೋಷ್ಟರಲ್ಲಿ ಅವ್ರಿಗೆ ಲಾಭ ಅಂದ್ರೆ ಅಂಗಡಿ ಅವ್ರ ಬಿಸ್ನೆಸ್ ಅದು, ಅವರು ಸ್ಟಾಕ್ ಇಟ್ಟಿರ್ತಾರೆ ಆಯ್ತಾ. ಅವರು 1%, ನಾನು 2% ಲಾಭ ತಿಂದ್ರೆ ಅವ್ರು 4% ತಿನ್ಲೇಬೇಕು ಲಾಭ. ಇಲ್ಲಾಂದ್ರೆ ಹೆಂಗ್ ವರ್ಕೌಟ್ ಆಗುತ್ತೆ? ಅಂಗಡಿ ಶಾಪ್ಗೆ ರೆಂಟ್ ಕಟ್ಟಬೇಕು, ಅವರು GST ಕಟ್ಟಬೇಕು, ಕೆಲ್ಸಗಾರನ್ನ ಇಟ್ಕೊಂಡಿರ್ತಾರೆ, ಅವ್ರ ಕಷ್ಟ ಅವ್ರಿಗಿರುತ್ತೆ. ಸ್ಟಾಕ್ ಇಟ್ಕೊಂಡು ಅದನ್ನ ಮೇಂಟೈನ್ ಮಾಡ್ಬೇಕು. ನನ್ಗೆ ಎಷ್ಟು ಕಷ್ಟ ಇದೆ, ಅವ್ರಿಗೂ ಅಷ್ಟು ಕಷ್ಟ ಇರುತ್ತೆ. ನಾನು ಹೇಳೋದಂದ್ರೆ, ಎಲ್ರು ಈಸಿಯಾಗಿ ಬದುಕೋ ದಾರಿ ಇದ್ದಾಗ ಆ ದಾರಿಯನ್ನು ಬಿಟ್ಬಿಟ್ಟು ಇನ್ನೊಂದು ದಾರಿಯಲ್ಲಿ ಹೋಗೋದು ಕರೆಕ್ಟ್ ಅಲ್ಲ ಅನ್ನೋ ಉದ್ದೇಶದಿಂದ ನಾನು ಇಷ್ಟೊತ್ತು ವಿಡಿಯೋನ ಹೇಳ್ತಿದ್ದೀನಿ ಅಷ್ಟೇ. ಏನಾದ್ರೂ ಇದ್ರೆ ಆರ್ಡರ್ ಮಾಡ್ಬೇಕಂದ್ರೆ ಸ್ವಲ್ಪ ವೇಟ್ ಮಾಡಿ. ರೇಟ್ ರೈಸ್ ಆಗೋಗ್ತಿ ಅಂದ್ರೆ ಎಲ್ಲೂ ಹೊಟ್ಟೋಗಲ್ಲ, ರೇಟ್ ಗಗನಕ್ಕೂ ಹೋಗಲ್ಲ, ಪಾತಾಳಕ್ಕೂ ಹೋಗಲ್ಲ. ಅದ್ರ ಬೆಲೆ ಅದಕ್ಕೆ ಇದ್ದೇ ಇರುತ್ತೆ. ನೀವು ಇವಾಗ 5 ಲಕ್ಷ ಇನ್ವೆಸ್ಟ್ ಮಾಡ್ತಿದ್ದೀರ ಅಂದ್ರೆ ಇವಾಗ ಇನ್ವೆಸ್ಟ್ ಮಾಡುವಾಗ ಇನ್ನೊಂದು 5.5 ಆಗ್ಬಹುದು, ಅದ್ರ ಬೆಲೆ ಅದಕ್ಕೆ ಇದ್ದೇ ಇರುತ್ತಲ್ಲ, 5.5ನೇ ಇರುತ್ತಲ್ಲ. ಅದಕ್ಕೆ ನಿಮ್ ದುಡ್ಡು ಎಲ್ಲೂ ಕಳ್ದೋಗಲ್ಲ, ಮೈನಸ್ಗೆ ಏನು ಹೊಟ್ಟೋಗಲ್ವಲ್ಲ. ಅದನ್ನ ನಾನು ಎಷ್ಟು ಹೇಳಿದ್ರು ಕೂಡ ಜನಗಳಿಗೆ ಅದು ಅರ್ಥ ಆಗ್ತಿಲ್ಲ ಕೆಲವರಿಗೆ. ನಾವು ಚಿನ್ನ ತಗೊಂಡ್ಬಿಡ್ಬೇಕು. ಇವಾಗ ತಗೊಂಡ್ಬಿಡ್ಬೇಕು. ಮತ್ತೆ ಇನ್ನೊಂದು ಏನ್ ಮಾಡಿದ್ದಾರೆ ಅಂದ್ರೆ, ಬೆಳ್ಳಿ ತಗೋಬೇಕು ಅಂತ ತುಂಬಾ ಜನ ನಾನು ಕಾಲ್ ಮಾಡಿದ್ರು. ನಾನು ಇದುವರೆಗೂ ಯಾರಿಗೂ ಕೂಡ ನಾನು ಬೆಳ್ಳಿ ತಗೊಟ್ಟಿಲ್ಲ. ಯಾಕೆ ತಗೊಟ್ಟಿಲ್ಲ ಅಂದ್ರೆ, ಇವಾಗ ನೀವು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ತೀರಾ, ಒಂದು 10 ಗ್ರಾಮ್ ಆಗ್ಲಿ, 1 ಗ್ರಾಮ್ ಆಗ್ಲಿ, 100 ಗ್ರಾಮ್ ಆಗ್ಲಿ, ಒಂದ್ ದಿನದಲ್ಲಿ ಸೇಲ್ ಮಾಡ್ಬಿಡ್ಬೋದು. ಅಮ್ಮಮ್ಮ ಅಂದ್ರೆ 1 ಗಂಟೆಯಲ್ಲೇ ಸೇಲ್ ಮಾಡ್ಕೊಡ್ಬೋದು. ಅದಕ್ಕೆ ನಮ್ಮಂತವ್ರ ಹತ್ರ ಬಂದ್ರೆ 1 ಗಂಟೆಯಲ್ಲೇ ಸೇಲ್ ಮಾಡ್ಬೋದು. ಆದ್ರೆ ಗೊತ್ತಿಲ್ದಿರೋರು ಹೋಗ್ಬೇಕಂದ್ರೆ 1 ದಿನ ಆದ್ರೂ ಟೈಮ್ ತಗೊಳುತ್ತೆ. ಅದೇ ನೀವು ಬೆಳ್ಳಿನ ಎತ್ಕೊಂಡೋಗಿ 1 kg ಬಾರ್ ಎತ್ಕೊಂಡೋಗ್ಬಿಟ್ಟು ಅಂಗಡಿಗಳಿಗೆ ಹೋಗ್ಬಿಟ್ಟು ನೀವು ಬೆಳ್ಳಿನ ಸೇಲ್ ಮಾಡ್ಬೇಕು ತಗೊಳ್ಳಿ ಅಂದ್ರೆ ಯಾರು ತಗೊಳಲ್ಲ. ನಮ್ಗೆ ಅವ್ರಿಗೆ ನೆಸಿಟಿ ಇದ್ರೆ ತಗೊಳ್ತಾರೆ, ಇಲ್ಲಾಂದ್ರೆ ಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ಚಿನ್ನ ಸೇಲ್ ಆದಷ್ಟು ಬೇಗ ಬೆಳ್ಳಿನ ಯೂಸ್ ಆಗಲ್ಲ. ಮತ್ತೆ ಇನ್ನೊಂದು, ಚಿನ್ನ ನಿಮ್ಗೆ ಏನೋ ಕಷ್ಟಕ್ಕೆ ಬಂದ್ರೆ ಬ್ಯಾಂಕಲ್ಲಿ ಗಿಡುವ ಅಂದ್ರೆ ಅಡ ಇಡ್ಬೋದು. ಆದ್ರೆ ಬೆಳ್ಳಿನ ಎತ್ಕೊಂಡು ಹೋಗಿ ನೀವು 1 kg ಅಲ್ಲ 10 kg ಎತ್ಕೊಂಡು ಹೋಗಿ ಇಟ್ರು ಕೂಡ 1 kg ಅಷ್ಟು ದುಡ್ಡು ಕೊಡಿ ಅಂದ್ರೆ ಯಾರು ಕೂಡ ಬೆಳ್ಳಿಯನ್ನ ಅಂಗಡಿ ಜ್ಯುವೆಲ್ರಿ ಇದು ಬ್ಯಾಂಕ್ಗಳಲ್ಲಿ ಯಾರು ಇಟ್ಕೊಳ್ಳಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಸುಮ್ನೆ ಯಾರೋ ಹೇಳ್ತಿದ್ದಾರೆ ಬೆಳ್ಳಿ ರೇಟ್ ಜಾಸ್ತಿ ಆಗೋಗುತ್ತೆ, ಮುಂದಕ್ಕೆ ಚಿನ್ನಕ್ಕಿನ್ನ ಬೆಳ್ಳಿ ಇನ್ನ ಡಬಲ್ ಲಾಭ ಬರುತ್ತೆ ಅಂತ ನೀವು ಬಿಸ್ನೆಸ್ ಮಾಡಬೇಡಿ ಚಿನ್ನದ ಜೊತೆ. ಅದ್ ನಮ್ ಕೆಲಸ ಅಲ್ಲ. ನಮ್ಗೆ ನೆಸಿಟಿ ಏನಿದೆ, ಚಿನ್ನ ತೆಗೆದು ಇಡೋದು, ನಮ್ಗೆ ಬೇಕಾದ್ರೆ ಜ್ಯುವೆಲ್ರಿ ಮಾಡಿಸಿ ಇಟ್ಕೊಳ್ಳೋದು, ಅದರ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡಿ. ಅಷ್ಟ ಬಿಟ್ಟಾಗಿಟ್ಟು ಇರೋದು 1 ಲಕ್ಷ 2 ಲಕ್ಷ ಇಲ್ಲ 10 ಲಕ್ಷ ಇರುತ್ತೆ, ಇಲ್ಲಿ 20 ಲಕ್ಷನೇ ಇರುತ್ತೆ ಅನ್ಕೊಳ್ಳಿ ನಿಮ್ಮ ಹತ್ರ. 20 ಲಕ್ಷದಲ್ಲಿ ನೀವು ಬಿಸ್ನೆಸ್ ಮಾಡ್ಬೇಕು ಅನ್ಕೋದು ಅದು ಕರೆಕ್ಟ್ ಅಲ್ಲ. ನಿಮ್ಗೆ ಗೊತ್ತಿಲ್ಲಿರೋದನ್ನ ಮಾಡಕ್ ಹೋಗ್ಬೇಡಿ ಆಯ್ತಾ. ನಮ್ಮಂತವ್ರೆ ಅದನ್ನ ಮಾಡಕ್ ಹೋಗಲ್ಲ. ಅದ್ರ ಚಿನ್ನ ರೇಟ್ ರೈಸ್ ಆಗುತ್ತೋ ಡೌನ್ ಆಗುತ್ತೆ, ಯಾಕೆ ಬಂತು ರಾಮಾಯಣ ಅಂತ ಹೇಳಿ ನಾವೇ ರಿಸ್ಕ್ ತಗೊಳಕ್ ಹೋಗಲ್ಲ. ಅಂತದ್ದು ನಿಮ್ಗೆ ಏನು ಗೊತ್ತಿಲ್ದಿರೋರು ಹೋಗ್ಬಿಟ್ಟು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ಬಿಡ್ತೀವಿ ಮತ್ತೆ ನಮ್ಗೆ ಲಾಭ ಬರುತ್ತೆ, ಇದೆಲ್ಲ ಅನ್ಕೋಬೇಡಿ. ನಿಮ್ಗೆ ನೆಸಿಟಿ ಇದ್ರೆ ಚಿನ್ನ ತೆಗೆದಿಟ್ಕೊಳ್ಳಿ, ಕಷ್ಟಕ್ಕೆ ಚಿನ್ನ ತೆಗೆದಿಟ್ಕೊಳ್ಳಿ. ಅರ್ಥಬಿಟ್ರೆ ಬಿಸ್ನೆಸ್ ಮಾಡಕ್ಕೆ ಮಿಡ್ಲ್ ಕ್ಲಾಸ್ ಅವರಾಗ್ಲಿ, ಅದ್ರ ಬಗ್ಗೆ ಗೊತ್ತಿರೋರು ಆಗಿರ್ಬೋದು, ಹೈ ಕ್ಲಾಸ್ ಆಗಿರ್ಬೋದು, ಲೋ ಕ್ಲಾಸ್ ಆಗಿರ್ಬೋದು, ಯಾರೇ ಆಗಿರ್ಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನೆಸಿಟಿ ಇದ್ರೆ ಮಾತ್ರ ಜ್ಯುವೆಲ್ರಿ ಮಾಡಿಸಿ, ಇಲ್ಲಾಂದ್ರೆ
ಬಿಸ್ಕೆಟ್ನ ತೆಗೆದು ಇಟ್ಕೊಳ್ಳಿ, ನಿಮ್ ಕಷ್ಟಕ್ಕೆ ಬರುತ್ತೆ. ಅಷ್ಟು ಬಿಟ್ರೆ ಬಿಸ್ನೆಸ್ ಮಾಡಬೇಕು ಅಂತ ಇದಕ್ಕೆ ಬರಬೇಡಿ, ಆಯ್ತಾ. ಇದಾಯ್ತು. ಮತ್ತೆ ಇನ್ನೊಂದು ಆಗ್ತಿದೆ, ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿ ಅದನ್ನು ಶೇರ್ ಮಾಡಲಿಕ್ಕೆ ನನಗೆ ಧೈರ್ಯ ಸಾಲಿಲ್ಲ. ಯಾಕಂದ್ರೆ ನಾನು ವಿಡಿಯೋ ಶೇರ್ ಮಾಡಿಬಿಟ್ಟ ಮೇಲೆ ನನಗೆ ಫೋನ್ ಬರುತ್ತೆ. ಫೋನ್ ಬಂದ್ಮೇಲೆ ನಾನು ಅದಕ್ಕೆ ಆನ್ಸರ್ ಮಾಡಲೇಬೇಕು. ಇವು ಫೋನ್ ಮಾಡಿ ವಿಡಿಯೋ ಮಾಡಿಬಿಟ್ಟು ಅದ್ರ ಬಗ್ಗೆ ಚಿನ್ನ ಹೆಂಗ್ ತಗೋಬೇಕು, ಏನ್ ಮಾಡ್ಬೇಕು, ಇದೆಲ್ಲ ವಿಡಿಯೋ ಮಾಡಿದ್ದೆ. ನನಗೆ ಗೊತ್ತಿರೋರ್ನ ಸ್ವಲ್ಪ ಜನ ಕೇಳಿದೆ, ಬೇಡ ಈ ವಿಡಿಯೋ ಮಾಡಬೇಡ, ಸುಮ್ಮನೆ ತಲೆನೋವು ಬರುತ್ತೆ, ಎತ್ತಿರೋ ರೇಟ್ ನಾಳೆ ಇಲ್ಲ, ಸುಮ್ಮನೆ ಯಾಕೆ ನೀನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಡ್ತೀಯ, ಬೇಡ ಮಾಡಬೇಡ ಅಂತ ಹೇಳಿದ್ರೆ ನಾನು ಮಾಡಕ್ ಹೋಗ್ಲಿಲ್ಲ. ವಿಡಿಯೋನ ಮಾಡಿದ್ದೀನಿ, ಎಡಿಟ್ ಮಾಡಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ, ಆದ್ರೆ ಶೇರ್ ಮಾಡಲಿಲ್ಲ ಯಾರಿಗೂ. ಈ ತರ ತಲೆನೋವುಗಳು ಬರ್ತವೆ ಅಂತ ಹೇಳ್ಬಿಟ್ಟು. ಈಗ ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ. ಇವಾಗ ನಮ್ಮ ಕಸ್ಟಮರ್ಸ್ ಇವರು ಪಾರ್ವತಿ ಮೇಡಮ್ ಅಂತ ಆಗಿರ್ಬೋದು, ಮತ್ತೆ ಇನ್ನ ತುಂಬಾ ಜನ ಹೆಸರುಗಳು ಬೇಕೇ ಇಲ್ಲ, ಯಾಕೆ ಹೆಸರುಗಳಿದ್ರೆ ತೊಂದರೆ ಆಗುತ್ತೆ. ಯಾರಿಗೂ ಕೂಡ ಅತಿ ಹೆಸರುಗಳು ಹೇಳೋದು ಬೇಡ. ಎಲ್ಲರೂ ಕೂಡ ನನಗೆ ಸುಮಾರು ಸ್ವಲ್ಪ ಚಿನ್ನನ ಆರ್ಡರ್ ಮಾಡಿದ್ದಾರೆ. ದೊಡ್ಡ ಅಮೌಂಟ್ ಆದ್ರೆ ನಾನು ಅವ್ರ ಕೈಯೆಲ್ಲ RTGS ಮಾಡಿಬಿಟ್ಟು ಅವ್ರಿಗೆಲ್ಲ ಬಿಲ್ ಬರೋ ತರ ನಾನು ಏನೋ ಮಾಡ್ತಿದ್ದೆ. ಅದೇ 5 ಗ್ರಾಮು 10 ಗ್ರಾಮು ಕೇಳೋರು ಹೆಂಗಿರ್ತಾರೆ ಅಂದ್ರೆ, ಇವಾಗ ನಿಮ್ಮನ್ನ RTGS ಮಾಡಿ ಅಂತಂದ್ರೆ ಆಗುತ್ತಾ? ಆಗಲ್ಲ. 5 ಗ್ರಾಮ್ಗೆ ಹೋಗಿ ಒಂದು 50,000 60,000 ಆಗುವಾಗ ಅದನ್ನ ಬ್ಯಾಂಕ್ ಹೋಗ್ಬಿಟ್ಟು ನೀವು RTGS ಮಾಡಿ ಅಂತ ಹೇಳಿಕ್ಕಾಗಲ್ಲ. ಈ ತರ ಎಲ್ಲ ಕಷ್ಟ ಆಗುತ್ತೆ. ಪ್ರತಿಯೊಂದೂ ನಾನು ವಿಡಿಯೋದಲ್ಲಿ ಹೇಳಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆನೆಸ್ಟ್ ಆಗಿ ನಿಮ್ಗೆ ಬೇಕು ಸರ್, ನಮ್ಗೆ ಚಿನ್ನ ಬೇಕು ಸರ್, ಇಲ್ಲ ನನಗೆ ಬೆಳ್ಳಿದ್ ಬೇಕು, ಪರ್ಫೆಕ್ಟ್ ಆಗಿರ್ಬೇಕು. ಇವ್ರೆ ನನ್ನ ಹತ್ರ ಸಿಲ್ಲಿಯಾಗಿ ಮಾತಾಡೋದು, ಅದೇನೋ ಗಂಟೆಗೆ 100 ಸಲ ಫೋನ್ ಮಾಡಿಬಿಟ್ಟು ಇವತ್ತು ರೇಟ್ ಎಷ್ಟಿದೆ, ಇದಕ್ಕೆ ಮೇಕಿಂಗ್ ಚಾರ್ಜ್ ಎಷ್ಟಾಗುತ್ತೆ ಎಲ್ಲ ಹೇಳಿರ್ತೀನಿ. ಮತ್ತೆ ಇದಕ್ಕೆ ಮೇಕಿಂಗ್ ಚಾರ್ಜ್ ಎಷ್ಟು, ಇದು ತೂಕ ಎಷ್ಟಾಗುತ್ತೆ, ಇದು ತೂಕ ಎಷ್ಟಾಗುತ್ತೆ, ಈ ತರ ಕೇಳೋಗಿದ್ರೆ ಕ್ವಶನ್ಗಳು ನನ್ನ ಹತ್ರ ಮಾಡಬೇಡಿ. ಯಾಕಂದ್ರೆ ನನಗೆ ಪೇಷನ್ಸ್ ಇಲ್ಲ, ನನ್ನ ಪ್ರಾಬ್ಲಮ್ ಬೇರೆ ಇದೆ. ನಾನು ಯೋಚನೆ ಮಾಡೋದು ಒಂದೇ, ನಿಮ್ ಸರ್ವಿಸ್ ಮಾಡಬೇಕು ಅಂತ ನಾನೇನು ವಿಡಿಯೋ ಮಾಡಲ್ಲ, ನಿಮ್ಗೇನೋ ಸೇವೆ ಮಾಡಬೇಕು ಅಂತ ನಾನು ವಿಡಿಯೋ ಮಾಡ್ತಿಲ್ಲ. ನನಗೇನೋ ಒಂದು ಉಪಯೋಗ ಆಗುತ್ತೆ, ನನಗೇನೋ ಒಂದು ಆರ್ಡರ್ ಬರುತ್ತೆ ಅಂತ ವಿಡಿಯೋ ಮಾಡೋದು. ಅಷ್ಟು ಬಿಟ್ರೆ ಯಾರಿಗೂ ಸೇವೆ ಮಾಡಬೇಕು ಅಂತ ನಾನು ವಿಡಿಯೋ ಅಂತೂ ಮಾಡ್ತಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನನಗೆ 1 ನಿಮಿಷ ಕೂಡ ಬಿಡುವಿಲ್ಲ. ದಿನದಲ್ಲಿ ಒಂದು ಅರ್ಧ ಗಂಟೆ ಕೂಡ ನೆಮ್ಮದಿಯಾಗಿ ಇರೋಕ್ಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ. ಅಷ್ಟು ಬಾಧೆಯಲ್ಲಿ ಇರ್ತೀನಿ ನಾನು. ಅಷ್ಟು ಕೆಲಸದ ಟೆನ್ಷನ್ ಇರುತ್ತೆ. ಸಾಮಾನ್ಯ ವಿಷಯ ಅಲ್ಲ. ನೀವು ಅನ್ಕೋಬಹುದು ಏನಿದೆ ಬಿಡಿ, ಇಲ್ಲಿ ಆರ್ಡರ್ ತಗೊಳ್ತಾನೆ, ಅಲ್ಲಿ ಮಾಡ್ಕೊಟ್ಬಿಡ್ತಾನೆ ಅಂತ ವಿಡಿಯೋ ಮುಂದೆ ಕೂತ್ಕೊಳ್ಳೋವಾಗ ಮಾತಾಡುವಾಗ ನಾನು ಚೆನ್ನಾಗಿ ಅನಿಸ್ತಿರುತ್ತೆ. ಅದ್ರ ಹಿಂದ್ಗಡೆ ಏನೇನು ಕಷ್ಟ ಬೀಳ್ತಿದೀವಿ ಅನ್ನೋದು ಆರ್ಡರ್ ತಗೊಂಡಿರೋರಿಗೆ, ಅಂಗಡಿಯವ್ರಿಗೆ ಗೊತ್ತಾಗುತ್ತೆ, ಕೆಲಸ ಮಾಡೋರ್ಗೆ ಗೊತ್ತಾಗುತ್ತೆ. ನೀವೇನೋ ಅನ್ಕೋಬಹುದು ಚಿನ್ನದ ಕೆಲಸ, ಚಿನ್ನದ ವ್ಯಾಪಾರ ಅಂದ್ರೆ ಏನೋ ತುಂಬಾ ಈಸಿ ಆಗಿದೆ ಅಂತ ಹೇಳ್ಬಿಟ್ಟು. ಮೇಲ್ಗಡೆ ನೋಡಿದಷ್ಟು ಆರಾಮಾಗಿ ಒಳಗಡೆ ಇರಲ್ಲ ಪರಿಸ್ಥಿತಿ, ಅಷ್ಟು ಕೆಟ್ಟದಾಗಿರುತ್ತೆ. ಆದ್ರೂ ಕೂಡ ಎಲ್ರಿಗೂ ಕಷ್ಟನೇ ಇರುತ್ತೆ, ಎಲ್ರಿಗೂ ಸುಖನೇ ಇರುತ್ತೆ ಅವ್ರವ್ರ ಬಿಸ್ನೆಸ್ ಅಲ್ಲಿ. ಇದು ವಿಷಯ. ಇವಾಗ ಏನಂದ್ರೆ ನಾನು ಹೇಳಕ್ ಹೊರಟಿರೋದೇನಂದ್ರೆ, ನೀವು ಆತರ ಬಿದ್ದು ಚಿನ್ನ ತಗೋಬೇಕು, ಆತರ ಬಿದ್ದು ಜ್ಯುವೆಲ್ರಿ ಮಾಡಿಸ್ಬೇಕು, ಮತ್ತೆ ಏನೋ ಒಂದು ಬಿಸ್ನೆಸ್ ಮಾಡ್ಬಿಡ್ಬೇಕು ಅಂತೇಳಿ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಬೇಡಿ. ನಿಮ್ ಕಷ್ಟಕ್ಕೆ ಚಿನ್ನ ಆಗುತ್ತೆ, ಇದಂತೂ ನಿಜ. ಆಯ್ತಾ. ನಿಮ್ಮಲ್ಲಿ ಮಕ್ಳಿದ್ದಾರೆ, ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಳಾಗಿರ್ಬೋದು, ನೀವೇ ಆಗಿರ್ಬೋದು. ನಾವೆಲ್ಲ ಇವಾಗ ನಂತರ ವಿಡಿಯೋ ಮಾಡೋರು ಯಾರಾದ್ರೂ ನನಗೆ ಮೊದಲಿಂದ ಯಾರಾದ್ರೂ ಗೊತ್ತಿದ್ದು, ನಾನು ಇದ್ರ ಬಗ್ಗೆ ಗೊತ್ತಿದ್ರೆ ನನಗೆ ಒಬ್ಬನ್ ಕೂಡ ಸಜೆಸ್ಟ್ ಮಾಡಿಲ್ಲ. ನಾನು ಚೆನ್ನಾಗಿ ದುಡಿಯೋ ಟೈಮಲ್ಲಿ, ಚೆನ್ನಾಗಿರೋ ಟೈಮಲ್ಲಿ, ಗ್ರಾಮಗಳಂದ್ರೆ ಲೆಕ್ಕ ಇಲ್ದಿರೋ ಟೈಮಲ್ಲಿ ಅಷ್ಟು ಸಂಪಾದನೆ ಮಾಡ್ಬಿಟ್ಟಿದ್ದೀನಿ. ಎಲ್ಲಾನು ಕಲ್ಕೊಂಡ್ಮೇಲೆ ಬುದ್ಧಿ ಬರುತ್ತೆ. ಆ ಥರ ಕಲ್ಕೊಂಡ್ಮೇಲೆ ಬುದ್ಧಿ ಬರೋದು ದೊಡ್ಡ ವಿಷಯ ಅಲ್ಲ. ಎಲ್ಲ ಚೆನ್ನಾಗಿರುವಾಗೆ ನಾವು ಏನಾನ ಸರಿ ಮಾಡ್ಕೋಬೇಕು. ಇವಾಗ ನಿಮ್ಗೆ ಅನುಕೂಲ ಇದೆ, ಇವಾಗ ನಾನು ಹೇಳಿದ್ದೆ ಅದು. ಇವಾಗ ನಿಮ್ಗೆ ಅನುಕೂಲ ಇದೆ, ನೀವು ಒಂದು 10 ಗ್ರಾಮ್ ಚಿನ್ನ ತಗೊಳ್ಳೋ ಕೆಪಾಸಿಟಿ ಇದೆ, ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಕೂತ್ಕೊಂಡು ಎಲ್ಲರೂ ಎದುರಿಗೆ ಈ ತರ ಮಾಡಿದ್ರೆ ಬಿಸ್ನೆಸ್ ಹೆಂಗಾಗುತ್ತೆ, ನಾವು ಎಷ್ಟು ಚಿನ್ನ ತಗೋಬಹುದು, ನಮ್ಮ ಮನೆಗೆ ಏನ್ ಸೇಫ್ಟಿ ಮಾಡ್ಕೋಬಹುದು, ಏನ್ ನೆಸಿಟಿ ಇದೆ ತಗೊಳ್ಳೋದು, ಇದ್ರ ಬಗ್ಗೆ ಮನೆಯಲ್ಲಿ ಕೂತ್ಕೊಂಡು ಮಾತಾಡ್ಕೊಳ್ಳಿ ಎಲ್ರೂ ಫ್ಯಾಮಿಲಿನ. ಅದ್ ಬಿಟ್ಬಿಟ್ಟು ಏನೋ ಕೆಲ್ಸಕ್ಕೆ ಬಾರ್ದಿರೋದು ವಿಡಿಯೋಗಳು ನೋಡೋದು, ಕೆಲ್ಸಕ್ಕೆ ಬಾರಿರೋದು ಜನಗಳ ಬಗ್ಗೆ ಮಾತಾಡ್ಕೊಳ್ಳೋದು, ಇದ್ರ ಬಗ್ಗೆ ಬಿಟ್ಟಾಗ್ಬಿಡಿ. ನೆಮ್ಮದಿಯಾಗಿ ನಿಮ್ಮ ಸಂಸಾರ ನೀವು ಅನ್ನೋದನ್ನ, ನಮ್ದು ಅನ್ನೋದನ್ನ ಸ್ವಾರ್ಥವಾಗಿ ಯೋಚನೆ ಮಾಡಿ. ತುಂಬಾ ಒಳ್ಳೆಯದು. ಆಯ್ತಾ. ತುಂಬಾ ಕಷ್ಟ ಇದೆ ಜೀವನ ಮಾಡೋದು. ಚೆನ್ನಾಗಿರುವಾಗ ನಮ್ಗೆಲ್ಲ ನಡೆಯುವಾಗ ಎಲ್ಲನೂ ಚೆನ್ನಾಗಿರುತ್ತೆ. ನಮ್ಮ ಟೈಮ್ ಸರಿ ಇಲ್ದಾಗ, ನಮ್ಗೆ ಏಜ್ ಆಗೋಗ್ತಾ ಬರ್ತಾ ಇರುವಾಗ, ಒಂದು 40-45 ವರ್ಷ ಆಗ್ತಿರುವಾಗ ಬರ್ತಾ ಎಷ್ಟು ಕಷ್ಟ ಆಗುತ್ತೆ ಜೀವನ ಮಾಡೋದಂದ್ರೆ ಅಷ್ಟು ಕಷ್ಟ ಆಗುತ್ತೆ. ಇದಕ್ಕೆಲ್ಲ ಕಷ್ಟಗಳು ಬರಬಾರ್ದು ಅಂದ್ರೆ ನಾವು ಚೆನ್ನಾಗಿರುವಾಗೆ, ನಮ್ಮ ಒಂದು ಏಜ್ ಅಲ್ಲಿ ಇರುವಾಗಲೇ ನಾವೆಲ್ಲಾನು ಲಿಮಿಟ್ ಆಗಿ ಖರ್ಚು ಮಾಡ್ಕೊಳ್ಳೋದು, ತುಂಬಾ ಸಿಂಪಲ್ ಆಗಿ ಬದುಕೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಕಾಸ್ಟ್ಲಿಯಾಗಿ ಯಾರೋ ಮಾಡ್ತಿದ್ದಾರೆ, ಯಾರೋ ಏನೋ ಮಾಡಿದ್ದಾರೆ ಅಂತೇಳಿ ಅವ್ರನ್ನ ಹೋಲಿಕೆ ಮಾಡ್ಕೊಂಡು ಬದುಕೋಕೆ ಹೋಗೋದು, ಇದೆಲ್ಲ ಮಾಡಬೇಡಿ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನೆಮ್ಮದಿಯಾಗಿರೋಕೆ ಟ್ರೈ ಮಾಡಿ, ಇಷ್ಟೇ ನಾನು ಹೇಳೋದು.
ಅಷ್ಟೇ. ವಿಡಿಯೋ 20 ನಿಮಿಷ ನಾನು ಹೇಳಿಬಿಟ್ಟಿದ್ದೀನಿ, ಏನಾಗಿರುತ್ತೆ ಏನೋ ವಿಡಿಯೋದಲ್ಲಿ ಏನೇನು ಹೇಳಿದ್ದೀನಿ ಏನೋ ನೀವು ಅರ್ಥ ಮಾಡ್ಕೊಳ್ಳಿ. ನನಗೆ ಅನಿಸಿರೋದು ನಾನು ಹೇಳಿದ್ದೀನಿ. ವಿಡಿಯೋ ತುಂಬ ಲೆಂತ್ ಆಗಿರ್ಬೋದು, ಎಡಿಟ್ ಕೂಡ ನಾನು ಮಾಡಿಲ್ಲ, ಡೈರೆಕ್ಟ್ ಹಂಗೆ ಹಾಕ್ಬಿಡ್ತೀನಿ, ಆಯಿತಾ. ಚಿನ್ನ ಬೇಕಿದ್ರೆ ಚಿನ್ನನ ಆರ್ಡ್ರ್ ಮಾಡಿ, ಟೈಮ್ ಕೊಡಿ, ಆತರ ಬೀಳಬೇಡಿ. ಜ್ಯುವೆಲ್ರಿ ಮಾಡಿದ್ರು ಕೂಡ ಅಷ್ಟೇ, ಟೈಮ್ ಕೊಡಿ, ಆತರ ಬೀಳಬೇಡಿ. ಮತ್ತು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಅದಕ್ಕೆ ಲಕ್ಷ್ಮಿನ ಮನೆಗೆ ಬರುವಾಗ ಸರಿ ಇಲ್ಲ ಅಂತ ಮನೆಗೆ ತರಿಸ್ಕೊಂಡ್ರೆ ಮನೆಯಲ್ಲಿ ಅದೇನು ಚಿನ್ನ ಉಳಿಯಲ್ಲ, ಆಯಿತಾ. ಮನಸ್ಫೂರ್ತಿಯಾಗಿ ನಿಮ್ಗೆ ಕಷ್ಟ ಬಿದ್ದಿರ್ತೀರ, ನಾವು ಅದಕ್ಕೆ ಕಷ್ಟ ಬಿದ್ದಿರ್ತೀವಿ, ನೆಮ್ಮದಿಯಾಗಿ ತೊಗೊಂಡು ಬಂದು ದೇವ್ರ ಮುಂದೆ ಇಟ್ಟು ಅದನ್ನು ಮನೆಯಲ್ಲಿ ಇಟ್ಕೊಳ್ಳಿ, ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ. ಚಿನ್ನ ಸೇವ್ ಮಾಡಿ. ಬೆಳ್ಳಿನ ಆದಷ್ಟು ತಗೊಳ್ಳೋಕೆ ಹೋಗಬೇಡಿ, ನೆಸಿಟಿ ಇರೋದು ಏನಿದೆಯೋ ಅದು ಮಾತ್ರ ತಗೊಳ್ಳಿ ಅಷ್ಟೇ, ಆಯಿತಾ. ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ, ಅದು ನಮ್ಮ ಕೆಲಸ ಅಲ್ಲ. ಯಾರು ಬಿಸ್ನೆಸ್ ಮಾಡ್ತಿರ್ತಾರೆ ನೋಡಿ, ಅವ್ರಿಗೆ ಸಂಬಂಧಪಟ್ಟಿರೋದು ಅದೆಲ್ಲ ಬಿಸ್ನೆಸ್ ಮಾಡೋದು. ನೀವು ಚಿನ್ನ ತೆಗೆದು ಇಟ್ಕೊಳ್ಳಿ, ಜ್ಯುವೆಲ್ರಿ ಮಾಡಿಸ್ಕೊಳ್ಳಿ ನೆಸಿಟಿ ಇದ್ದರೆ, ಇಲ್ಲ ಬಿಸ್ಕೆಟ್ ತೆಗೆದು ಇಟ್ಕೊಳ್ಳಿ, ನಿಮ್ಮ ಕಷ್ಟಕ್ಕೆ ಬರುತ್ತೆ, ಸುಖಕ್ಕೆ ಬರುತ್ತೆ. ಸುಖಕ್ಕಂತೂ ಖಂಡಿತ ಬರುತ್ತೆ, ಕಷ್ಟಕ್ಕೆ ಬರ್ಬೋದು ಬೇಡ, ಸುಖಕ್ಕೆ ಖಂಡಿತ ಬರುತ್ತೆ ಚಿನ್ನ ನಿಮ್ಮ ಜೊತೆ. ಚೆನ್ನಾಗಿರಿ, ನೆಮ್ಮದಿಯಾಗಿರಿ, ಒಳ್ಳೆ ಊಟ ತಿನ್ನಿ, ಒಳ್ಳೆ ನಿದ್ದೆ ಮಾಡಿ, ತಲೆ ಕೆಡಿಸ್ಕೋಬೇಡಿ, ನೆಮ್ಮದಿಯಾಗಿರಿ. ಇವಾಗ ನೀವು ಒಂದು 50 ಗ್ರಾಮಲ್ಲಿ ಮಂಗಲ ಚೈನ್ ಮಾಡಿಸ್ಕೋಬೇಕು ಅಂತ ಆಸೆ ಪಡ್ತೀರ ಅಂದ್ಕೊಳ್ಳಿ, ದೇವ್ರು ನಿಮಗೆ 30 ಗ್ರಾಮೇ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಟ್ರೈ ಮಾಡಿ, 40 ಗ್ರಾಮ್ ಟ್ರೈ ಮಾಡಿ, ಇಲ್ಲ 35 ಗ್ರಾಮ್ ಟ್ರೈ ಮಾಡಿ. ಅಷ್ಟು ಬಿಟ್ಟರೆ 50 ಗ್ರಾಮ್ ಅಂದ್ಕೊಂಡು 5 ಗ್ರಾಮ್ ಮಾಡ್ಸೋಕೆ ಹೋಗಿಲ್ಲ, ಇದು ಬೇಡಪ್ಪ ಅಂತ ಅಂದ್ಕೊಳ್ಳೋದು ಅದು ಕರೆಕ್ಟ್ ಅಲ್ಲ. ದೇವರು ನಮ್ಗೊಂದು ಶಕ್ತಿ, ನಮಗೆ ಅಂತ ಒಂದು ಲೆವೆಲ್ಗೆ ನಾವು ಬೆಳಿಬೋದು ಅಷ್ಟೇ. ನಾವು ಅಂದ್ಕೊಂಡು ಮಾತ್ರಕ್ಕೆ ಎಲ್ಲೋ ಹೊಟ್ಟೋಗ್ತೀವಿ ಅಂದ್ಕೊಂಡು ಅದೆಲ್ಲ ಆಗಲ್ಲ, ಆಯಿತಾ. ನಾವು ಮಾಡೋ ಕೆಲಸ ಏನಿದೆ, ನಾವು ಎಷ್ಟು ಸಂಪಾದನೆ ಮಾಡ್ತೀವಿ, ಎಷ್ಟು ಎತ್ತಿಡ್ಬೋದು, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಜ್ಯುವೆಲ್ರಿನ ಮಾಡಿಸ್ಕೊಳ್ಳಿ ಅಷ್ಟೇ. ಇದು ವಿಷಯ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಯೂಸ್ ಆಗುತ್ತೆ ಅಂದರೆ ಒಂದು ಲೈಕ್ ಮಾಡಿ. ನಿಮ್ಗೆ ಏನಾದರೂ ಬೈಬೇಕು ಅನಿಸಿದ್ರೆ ಕಾಮೆಂಟ್ ಮಾಡಿ ನೋಡೋಣ. ಸರಿ, ಬಾಯ್.